ಶಿವಮೊಗ್ಗ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೇವಲ ವ್ಯಕ್ತಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಕ್ಷೇತ್ರ ಅಂದರೆ ಅದು ಭದ್ರಾವತಿ ಕ್ಷೇತ್ರ ಮಾತ್ರ. ಈ ಕ್ಷೇತ್ರದಲ್ಲಿ ಪಕ್ಷಗಳ ಪ್ರಾಬಲ್ಯಕ್ಕಿಂತ ವ್ಯಕ್ತಿ ಪ್ರಾಬಲ್ಯನೇ ಪ್ರಮುಖ ಸ್ಥಾನ ಪಡೆದಿದೆ. ಈ ಭದ್ರಾವತಿ ಕ್ಷೇತ್ರದಲ್ಲಿ ಏನು ಇವತ್ತು ಶಾಸಕರಾಗಿ ಕೆಲಸ ಮಾಡ್ತಿದ್ದಾರೆ ಸಂಗಮೇಶ್ ಈಗ ನಮ್ಮ ಜೊತೆಗಿದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿಗಳ ಬಗ್ಗೆ, ಇಲ್ಲಿರ್ತಕ್ಕಂತಹ ಎಲ್ಲ ರಾಜಕಾರಣದ ಬಗ್ಗೆ ಅವ್ರ ಜೊತೆಗೆ ಮಾತಾಡೋಣ. ಸರ್, ಯಾಕೆ ಈ ಕ್ಷೇತ್ರದಲ್ಲಿ ವ್ಯಕ್ತಿ ಪ್ರಾಮುಖ್ಯತೆ ಪಡೆಯುತ್ತೆ? ಇವತ್ತಿನ ರಾಜಕಾರಣ ಜನ ಯಾವ ರೀತಿ ಒಪ್ಕೊಳ್ತಾರೆ ಅಂದರೆ, ಜನಸಾಮಾನ್ಯರ ಜೊತೆಗೆ ಯಾವೊಬ್ಬ ವ್ಯಕ್ತಿ ಸಿಗ್ತಾರೋ, ನಮ್ಮ ಕಷ್ಟ ಸುಖಗಳಿಗೆ ಯಾರು ಭಾಗಿಯಾಗ್ತಾರೋ, ಹಾಗಾಗಿ ಒಂದು ವ್ಯಕ್ತಿಗತವಾದಂಥ ರಾಜಕಾರಣ ಇಲ್ಲಿ ನಡೀತಾ ಇದೆ. ಜೊತೆಗೆ ನಾನು ವ್ಯಕ್ತಿಗತ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಈ ಭದ್ರಾವತಿ ಕ್ಷೇತ್ರದಲ್ಲಿ ಸಂಘಟನೆಯನ್ನು ಮಾಡಿ ನಮ್ಮ ವೈಯಕ್ತಿಕ ಸ್ಪಂದನೆ ಮತ್ತು ಪಕ್ಷದ ವರ್ಚಸ್ಸು ಎರಡೂ ಸೇರಿ ನನಗೆ ಒಂದು ಹೆಚ್ಚು ಶಕ್ತಿಯನ್ನು ಈ ಕ್ಷೇತ್ರದಲ್ಲಿ ಕೊಟ್ಟಿದೆ. ನಂತರ ಭದ್ರಾವತಿ ಕ್ಷೇತ್ರ ಅಂತ ಹೇಳಿದ್ರೆ ಇಲ್ಲೊಂದು ಸ್ವಲ್ಪ ರೌಡಿಸಮ್ ಜಾಸ್ತಿ. ಈ ರೌಡಿಸಮ್ಗಳಿಗೆ ರಾಜಕಾರಣಿಗಳಾದವ್ರು ಬೆಂಬಲ ಕೊಡಲೇಬೇಕು ಅನ್ನೋ ಒಂದು ಮಾತು ಕೇಳಿಬರುತ್ತೆ. ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ರೌಡಿಸಮ್ ಇದೆಯಾ? ರೌಡಿಸಮ್ಮು ಹಿಂದೆ 94ರಿಂದ 2004 ತನಕ ಹೆಚ್ಚು ಇತ್ತು. ಜನ ಅದಕ್ಕೋಸ್ಕರ 2 ಬಾರಿ ಅವರನ್ನು ತಿರಸ್ಕಾರ ಮಾಡಿದ್ರು. ಗುಂಡಾಗಿರಿ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ 2 ಬಾರಿ ಅವರನ್ನು ಸೋಲಿಸಿದ್ರು. ಅದನ್ನು ನಾನು ಅರ್ಥ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ನಾನು ಗುಂಡಾಗಿರಿಗೆ ಬೆಂಬಲ ಕೊಡದೆ ಇರೋದಕ್ಕೋಸ್ಕರ ನನ್ನನ್ನು 2 ಬಾರಿಯ ಶಾಸಕನಾಗಿ ಆಯ್ಕೆ ಮಾಡಿದ್ದೆ ಒಂದು ಸಾಕ್ಷಿ. ನೀವು ಭದ್ರಾವತಿ ಶಾಸಕರಾಗಿದ್ದು ಕೂಡ MPM ಕಾರ್ಖಾನೆಗಳಲ್ಲಿ ಕೆಲವೊಮ್ಮೆ ಸಮಸ್ಯೆಗಳು ಉಂಟಾದಾಗ ನೀವೇ ಹೋಗಿ ಗೇಟ್ ಮುಂದೆ ಪ್ರತಿಭಟನೆ ಮಾಡುವಂಥ ಸನ್ನಿವೇಶ ಬರ್ತಾ ಇತ್ತು. ಯಾಕೆ ನೀವು ಒಬ್ಬ ಶಾಸಕರಾಗಿ ಅಂಥ ಸನ್ನಿವೇಶ ಯಾಕೆ ಬಂತು? ಇವತ್ತು ನಮ್ಮ ಕಾರ್ಮಿಕ ಬಂಧುಗಳಿಗೆ ಅನ್ಯಾಯ ಆಯಿತು, ಭ್ರಷ್ಟಾಚಾರ ಆಯಿತು ಅಂದಾಗ ನನ್ನ ಕರ್ತವ್ಯವನ್ನು ನಾನು ಮಾಡಲೇಬೇಕು, ಮಾಡ್ತೀನಿ. ಆದರೆ ಇವತ್ತು MPM ನನ್ನ ಮುಂದಿನ ಒಂದು ಉದ್ದೇಶ ಏನಂದರೆ, MPMನ್ನು ನಮ್ಮ ಕ್ಷೇತ್ರದಲ್ಲಿ ಕಾರ್ಮಿಕ ಬಂಧುಗಳು ಸಮೃದ್ಧಿಯಾಗಿ ಇರಬೇಕು, ಈ ಊರಿನ ಒಂದು ವ್ಯಾವಹಾರಿಕವಾಗಿ ಹೆಚ್ಚಿಸಬೇಕು ಅನ್ನೋದಾದರೆ MPM ಕಾಗದ ಕಾರ್ಖಾನೆ ಅಭಿವೃದ್ಧಿ ಆಗಲೇಬೇಕು. ಈಗಾಗಲೇ ರಾಜ್ಯದಲ್ಲಿ ಸ್ಪಷ್ಟವಾಗಿ ಜನಸಾಮಾನ್ಯರು ಎಲ್ಲರೂ ಕೂಡ ಸಮೀಕ್ಷೆ ಮಾಡಿರೋ ಪ್ರಕಾರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದು ಕಟ್ಟಿಟ್ಟ ಬುತ್ತಿ ಖಚಿತ. ಹಾಗಾಗಿ ಮುಂದೆ ಈ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರೆ ಕಾರ್ಮಿಕ ಬಂಧುಗಳು ಅನ್ನತಕ್ಕಂಥ ನಂಬಿಕೆಯಿಂದ ಮುಂದೆ ನನ್ನ ಒಂದು ಆಲೋಚನೆ 500ರಿಂದ 1,000 ಕೋಟಿ ಬಂಡವಾಳವನ್ನು ಹಾಕಿಸಿ ಕಾರ್ಖಾನೆಯ ಆಧುನೀಕರಣ ಮಾಡಬೇಕು ಮತ್ತು ಕಾರ್ಮಿಕ ಬಂಧುಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಸರ್ಕಾರದ ಸವಲತ್ತುಗಳನ್ನು ಕೊಡಿಸುವಂಥ ಕೆಲಸ. ಜೊತೆಗೆ VSLಗೆ ಗಣಿಯನ್ನಿಗಾಗಲೇ ಕೇಂದ್ರ ಸರ್ಕಾರದಿಂದ ಮಂಜೂರಾತಿಯನ್ನು ಮಾಡಿಸ್ಕೊಟ್ಟಿದ್ದೇನೆ. ಆದರೆ ರಾಜ್ಯ ಸರ್ಕಾರ ಅದನ್ನು ಯಾವ ರೀತಿ ಅಪ್ರೋಚ್ ಮಾಡಿ ನಾವು ನಮ್ಮ VSL ಗಣಿ ಕೊಡಿಸ್ಬೇಕು ಅನ್ನೋದನ್ನು ಅವರಿಗೆ ಸ್ವಲ್ಪನೂ ಪ್ರಜ್ಞೆ ಇಲ್ಲದಂಗೆ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದ ತಕ್ಷಣ VSL ಫಸ್ಟ್ ಗಣಿಯನ್ನು ಮಂಜೂರಾಗಿರೋದನ್ನು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ ಮುಖಾಂತರ ಅದನ್ನು ಚಾಲನೆ ಕೊಡುವಂಥದ್ದು, MPMನ್ನು ಆಧುನೀಕರಣ ಮಾಡುವಂಥದ್ದು, ರೈತರಿಗೆ ಸರಿಯಾದ ಸಮಯಕ್ಕೆ ಕಬ್ಬಿನ ಹಣವನ್ನು ಪಾವತಿ ಮಾಡುವಂಥದ್ದು, ರೈತರು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಕೊಡಿಸುವಂಥ ಪ್ರಯತ್ನವನ್ನು ನನ್ನ ಆಲೋಚನೆಯಲ್ಲಿದೆ. ಭದ್ರಾವತಿ ಕ್ಷೇತ್ರದಲ್ಲಿ ನೀವು ಶಾಸಕರಾದ ಮೇಲೆ ನೀವು ಅಭಿವೃದ್ಧಿ ಕಾಮಗಾರಿಗಳನ್ನು ಎಷ್ಟು ಮಾಡಿದಿರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ಹಂತಗಳಲ್ಲಿ ನಿಮ್ಮ ಮೇಲೆ FIRಗಳು ದಾಖಲಾದವು, ಕೇಸ್ಗಳು ದಾಖಲಾದವು, ಪೊಲೀಸರು ಬಂಧನಕ್ಕೂ ಒಳಗಾದ್ರಿ. ಈ ಘಟನೆಗಳು ಯಾಕೆ ನಡೀತು? ಇವತ್ತು ಇದು ರಾಜಕೀಯ ಪಿತೂರಿಯಿಂದ ಮಾಡಿರತಕ್ಕಂಥ ಕೆಲಸ. ಇವತ್ತು ಭದ್ರಾವತಿಯಲ್ಲಿ ನಾನೊಬ್ಬ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ ಜನ. ನನ್ನ ಕರ್ತವ್ಯ ಏನು? ನನ್ನ ಮತದಾರಗಳ ರಕ್ಷಣೆ, ಮತದಾರಗಳ ಅಭಿವೃದ್ಧಿ ಬಗ್ಗೆ ನಾನು ಚಿಂತನೆ ಮಾಡಬೇಕು. ಎಲ್ಲ ಧರ್ಮೀಯರು ನಾವೆಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿರತಕ್ಕಂಥ ಭಾವನೆಯಿಂದ ಬಾಳಿ ಬದುಕಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳುಗಳು ನೆಮ್ಮದಿಯಾಗಿ ರಾತ್ರಿ 12 ಗಂಟೆಗಾದರೂ ಕೂಡ ನಡ್ಕೊಂಡು ಓಡಾಡಬೇಕು. ನಮ್ಮಲ್ಲಿ ಯಾವುದೇ ಒಂದು ಧರ್ಮ ಅದು ಇದು ಜಾತೀಯತೆ ಇರಬಾರ್ದು. ಹಿಂದೂ ಇರ್ಬೋದು, ಮುಸ್ಲಿಮಾನ್ ಬಾಂಧವರು ಇರ್ಬೋದು, ಕ್ರೈಸ್ತರಿರ್ಬೋದು, ಬೌದ್ಧರಿರ್ಬೋದು, ಜೈನರಿರ್ಬೋದು, ನಾವೆಲ್ಲ ಒಂದು ತಾಯಿ ಮಕ್ಕಳು ಅನ್ನತಕ್ಕಂಥ ಭಾವನೆಯಿಂದ ನಾವು ಉತ್ತಮವಾದಂಥ ನಾಗರಿಕರಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನಗುತ್ತಾ ಜೀವನವನ್ನು ಸಾಗಿಸಬೇಕು ಅನ್ನತಕ್ಕಂಥ ಉದ್ದೇಶ. ಒಂದು, ಗುಂಡಾ ಸಂಸ್ಕೃತಿಯನ್ನು ಹೋಗಲಾಡಿಸಬೇಕು. ಜೊತೆಗೆ ನಮ್ಮ ಭದ್ರಾವತಿಯಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು
ಅದೊಂದು ಕೂಡ ಮಾಡಬೇಕು ಅನ್ನತಕ್ಕಂಥ ಆಸೆ ಇದೆ. ಈಗಾಗಲೇ ಹಿಂದೆ ನಾನು ಸರ್ಕಾರದ ಇಂಜಿನಿಯರಿಂಗ್ ಕಾಲೇಜ್ ಮಂಜೂರಾತಿಯನ್ನು ಮಾಡಿಸ್ಕೊಟ್ವಿ. ಕೆಲವು ಅಡೆತಡೆಗಳಿಂದ ಅದು ಕಾರಣಾಂತರದಿಂದ ಹೋಯಿತು. ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿಸ್ಬೇಕು. ಬಡವರಿಗೆ ಸುಮಾರು ಒಂದು 30,000 ಜನ ಬಡವರು ನಿವೇಶನ ಇಲ್ಲದೆ ಇರತಕ್ಕಂಥ ಬಡವರಿದ್ದಾರೆ. ಅವರಿಗೆ ನಿವೇಶನ ಕೊಡಿಸುವಂಥದ್ದು, MPM ಕಾರ್ಖಾನೆ ಅಭಿವೃದ್ಧಿ ಮಾಡುವಂಥದ್ದು, ಕಾರ್ಮಿಕರ ಹಿತವನ್ನು ಕಾಪಾಡುವಂಥದ್ದು, ರೈತರಕ್ಕೆ ಬೆಂಬಲ ಬೆಲೆಯನ್ನು ಕೊಡಿಸುವಂಥದ್ದು, ನಮ್ಮ ಯುವಕರಿಗೆ ಉದ್ಯೋಗ ಸಿಗಲಿಕ್ಕೆ ಅನೇಕ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥದ್ದು, ಇನ್ನೂ ಅನೇಕ ನಮ್ಮ ತಾಯಂದರಿಗೆ ಗಾರ್ಮೆಂಟ್ಸನ್ನು ಮಾಡಿಸುವಂಥದ್ದು, ಇವೆಲ್ಲವೂ ಕೂಡ ಆಲೋಚನೆ ಇದೆ. ಅದಕ್ಕೆ ಜನಗಳ ಆಶೀರ್ವಾದ ನನ್ನ ಮೇಲೆ ಖಂಡಿತವಾಗಲೂ ಇದೆ. ಯಾಕೆಂದರೆ ನಾನೊಬ್ಬ ಶಾಸಕನಾಗಿ ನಾನು ಯಾವುದೇ ದರ್ಪದಿಂದಾಗಲಿ ಅಹಂಕಾರದಿಂದಾಗಲಿ ಮೆರೆಯಲಿಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ರಾಜರು. ಅವರ ಸೇವಕನಾಗಿ ಅವರು ಕಾಲಿನಲ್ಲಿ ತೋರಿಸಿದ್ದ ನನ್ನ ಕೈ ತಗೊಂಡು ಕೆಲಸವನ್ನು ಮಾಡಿ ಒಬ್ಬ ಸೇವಕನಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ. ಆ ಒಂದು ಸೇವೆ ಮೇಲೆ ಗುರುತಿಸಿ ನನ್ನನ್ನು ಬೇರೆ ರೀತಿ ನೋಡೋದಿಲ್ಲ. ಭದ್ರಾವತಿ ಕ್ಷೇತ್ರದ ಒಬ್ಬ ಮನೆ ಮಗ ಅಂತ ತಿಳ್ಕೊಂಡು ನನ್ನನ್ನು ಆಶೀರ್ವದಿಸ್ತಾರೆ. ನನ್ನನ್ನು ಆಯ್ಕೆ ಮಾಡಿ ಇನ್ನೂ ಈ ಕ್ಷೇತ್ರದ ಹೆಚ್ಚು ಅಭಿವೃದ್ಧಿಗೆ ಅವರೆಲ್ಲ ಸೇವೆಗೆ ಸೇವಕನಾಗಿ ಆಯ್ಕೆ ಮಾಡ್ತಾರೆ ಅನ್ನತಕ್ಕಂಥ ನಂಬಿಕೆ ನನಗೆ ಜನಗಳ ಮೇಲಿದೆ. ಭದ್ರಾವತಿ ಕ್ಷೇತ್ರದಲ್ಲಿ ಏನು ಶಾಂತಿಪ್ರಿಯ ಶಾಸಕರು ಅಂತ ಹೆಸರು ಪಡೆದಿದ್ದೀನಿ. ಹಾಗಾಗಿ ನಾನು ಹೆಚ್ಚು ಶಾಂತಿಗೆ ಒತ್ತು ಕೊಡ್ತೀನಿ ಅನ್ನೋದ್ರ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳು ಸಾಕಷ್ಟು ಆಗಬೇಕಾಗಿದೆ. ಈಗಾಗಲೇ ಕೆಲವೊಂದು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ. ಆಡಳಿತ ಪಕ್ಷದಲ್ಲಿ ಇಲ್ಲದೇ ಇರೋದ್ರಿಂದ ನನಗೆ ಕೆಲವೊಂದು ಹಿನ್ನಡೆ ಉಂಟಾಗಿರ್ಬೋದು. ಆದರೆ ಮುಂಬರುವ ದಿನಗಳಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಬರುತ್ತೆ, ನಾನು ಹೆಚ್ಚಿನ ಅಭಿವೃದ್ಧಿ ಮಾಡ್ತೀನಿ ಅನ್ನೋ ಒಂದು ಮಾತನ್ನು BK ಸಂಗಮೇಶ್ ಹೇಳ್ತಾ ಇದ್ದಾರೆ. ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಅಖಾಡದಿಂದ ಕ್ಯಾಮ್ರಾ ಪರ್ಸನ್ ನವೀನ್ ಹಾವೇರಿ ಜೊತೆಗೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್.